3 ವರ್ಷದಿಂದ ಆಗ್ತಾ ಇರೋದು ನಮ್ದು 3 ವರ್ಷದಿಂದ ಆಗ್ತಾ ಇರೋದು ನಮ್ದು ಲಿಸ್ಟ್ ಕೊಡಿ ಸರ್, ನಮ್ದು ಲಿಸ್ಟ್ ಕೊಡಿ ಸರ್. ನಮ್ದು ಯಾವಾಗ ಮಾಡಿದ್ದೀವಿ, ನೀವು ಸಪ್ಲೈ ಬಿಲ್ ಯಾವಾಗ ಬಿಲ್ ಮಾಡಿದ್ದೀರಾ ಆ ಲಿಸ್ಟ್ ಕೊಡಿ, ಆ ಲಿಸ್ಟ್ ಕೊಡಿ. ಬಂಧುಗಳೇ, ಇಂತಹ ಸುದ್ದಿಗಳನ್ನ ನಾವೆಲ್ಲರೂ ಮತ್ತೆ ಮತ್ತೆ ಗಮನಿಸ್ತಾನೆ ಇರ್ತೀವಿ. ಆದ್ರೆ ಇವುಗಳನ್ನ ನೋಡುವಾಗ ವ್ಯವಸ್ಥೆ ಬಗ್ಗೆ ಒಂದು ರೀತಿಯಲ್ಲಿ ಭ್ರಮ ನಿರಸನ ಉಂಟಾಗ್ಬಿಡುತ್ತೆ. ಯಾರೇ ಅಧಿಕಾರಕ್ಕೆ ಬರಲಿ ಈ ವ್ಯವಸ್ಥೆಯನ್ನ ಸರಿ ಮಾಡೋದಕ್ಕೆ ಸಾಧ್ಯವೇ ಇಲ್ವೇನೋ ಎನ್ನುವಂತಹ ಪ್ರಶ್ನೆ ಮೂಡುವುದು ಸಹಜ. ನಾವು ದೊಡ್ಡ ಬಂದು 3 ವರ್ಷದಿಂದ ಬರೆಸ್ತಾ ಇದ್ದೇವೆ, ಒಬ್ಬನು ಕೇರ್ ಮಾಡ್ಕೊಡ್ತಾ ಇಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಜಯಕುಮಾರ್ ಅಂತ, ತಿಮ್ರಾವತ್ನಹಳ್ಳಿ ಪಂಚಾಯತಿ, ನಮ್ಮದು ಅಪ್ಪಣೆ ಗ್ರಾಮ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕಡೆಯಿಂದ ಒಂದೊಂದು ರೂಪಾಯಿಗೂ ಕಷ್ಟಪಟ್ಟು ದುಡಿಯುವ ಜನ, ಹೊತ್ತಿನ ತುತ್ತಿಗೂ ಪರದಾಡುವ ಬಡ ರೈತರು, ಇನ್ನೊಂದು ಕಡೆಯಿಂದ ಬೇರೆಯವರ ಬೆವರಿನ ದುಡ್ಡನ್ನ, ಬಡವರ ಶ್ರಮದ ದುಡ್ಡನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಕಿತ್ತುಕೊಂಡು ತಿನ್ನುವಂತ ರಾಕ್ಷಸರು ಅಂದ್ರೆ ಪಂಚಾಯಿತಿ ಮಟ್ಟದ ಲಂಚಕೋರರು, ಭ್ರಷ್ಟಾಚಾರಿಗಳು. ಇವತ್ತು ತಿಮ್ಮರಾವುತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡ ರೈತರ ಹೊಟ್ಟೆಯ ಮೇಲೆ ಹೊಡೆಯುತ್ತಿರುವ ಒಂದು ಬ್ರಹ್ಮಾಂಡ ಹಗರಣವನ್ನ ಕ್ರಾಂತಿ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಏನು ಸಮಸ್ಯೆ ಅಂದರೆ, ನಮಗೆ NRGಯಲ್ಲಿ ಕೆಲವು ಈ ಒಂದು ದನದೊಡ್ಡಿಗಳನ್ನು ನಾವು ಮಾಡ್ಕೋಬೇಕಾಗಿತ್ತು. ಬಂದರೆ ಇಲ್ಲಿ ಕೆಲವು ಅಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ನಾವು ಆ್ಯಕ್ಷನ್ ಪ್ಲಾನ್ ಸೇರಿಸಿದ್ದೀವಿ, ಮಾಡ್ಕೊಡ್ತೀವಿ ಅಂತಾರೆ. ಆದರೆ ಯಾವುದೇ ರೀತಿ ಆ್ಯಕ್ಷನ್ ಪ್ಲಾನ್ಗೂ ಸೇರಿಸಲ್ಲ. ಅದೇ ರೀತಿ ಆಗಿರೋ ಒಂದು ಶೆಡ್ಗಳಿಗೆ ಬಿಲ್ಗಳು ಮಾಡಿದಿರಾ ಅವರು ಬೇರೆ ರೀತಿಯ ಕಮರ್ಷಿಯಲ್ ಇವುಗಳನ್ನು ಮಾಡಿಕೊಂಡು, ಕಮ್ಯುನಿಟಿ ವರ್ಕ್ಗಳನ್ನು ಮಾಡಿಕೊಂಡು ಬಿಲ್ಗಳು ಮಾಡ್ತಾ ಇದ್ದಾರೆ. ರೈತರಿಗೆ ಅನುಕೂಲವಾಗುವಂಥ ದನದ ದೊಡ್ಡಿ ಒಂದು ವಿಷಯದಲ್ಲಿ ಮಾತ್ರ ಅಧಿಕಾರಿಗಳು ಭಾರಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹೌದು ಬಂಧುಗಳೇ, ಹೈನುಗಾರಿಕೆಯನ್ನೇ ನಂಬಿ ದನದ ಕೊಟ್ಟಿಗೆ ಕಟ್ಟಿಕೊಳ್ಳಲು 3 ವರ್ಷಗಳಿಂದ ಅರ್ಜಿ ಹಿಡಿದು ಕಾಯ್ತಾ ಇರೋ ಬಡವರಿಗೆ ಯೋಜನೆ ಸಿಗ್ತಾ ಇಲ್ಲ. ಆದರೆ ಅಧಿಕಾರಿಗಳ ಜೇಬು ತುಂಬಿಸಿದವರಿಗೆ ಮಾತ್ರ ರಾತ್ರೋರಾತ್ರಿ ಪ್ಲಾನ್ ಪಾಸ್ ಆಗ್ತಾ ಇದೆ. ಕಷ್ಟಪಟ್ಟು ಶೆಡ್ ಮುಗಿಸಿದ ರೈತ ಸುರೇಶ್ಗೆ 3 ವರ್ಷಗಳಿಂದ ಬಿಲ್ಲು ಕೊಟ್ಟಿಲ್ಲ. ಯಾಕೆ ಅಂತ ಕೇಳಿದ್ರೆ, ಲೋಕಾಯುಕ್ತಕ್ಕೆ ದೂರು ಹೋಗಿದೆ ಅಂತ ಹೆದರಿಸಿ ಹೊಸ ಡ್ರಾಮಾ ಶುರು ಮಾಡಿದ್ದಾರೆ. ಆದರೆ ಈ ಇಡೀ ಭ್ರಷ್ಟಾಚಾರದ ಹಿಂದೆ, ಈ ಲೂಟಿಕೋಟೆಯ ಹಿಂದೆ ಕುಳಿತಿರುವ ಅಸಲಿ ಕಿಂಗ್ ಪಿನ್ ಯಾರು ಗೊತ್ತಾ? ಆತನೇ ಈ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್, DEO. ಈಗ ಅವ್ರ ಹತ್ರ ಏನು ಕಂಪ್ಲೇಂಟ್ ಇದೆ ಅರ್ಜಿ ತಗೊಳ್ಳಿ, ಅರ್ಜಿ ತಗೊಂಡು ಅದೇನ್ ಕೇಳ್ತಾನೋ ಈಗಲೇ ಸರ್ ಇವಾಗ 40% ಅಷ್ಟೇ. ಓಕೆನಾ? 10 ಲಕ್ಷ ಏನಾರ ಸಪ್ಲೈ ಬಿಲ್ ಇತ್ತು ಅಂದ್ರೆ 4 ಲಕ್ಷ ಬಿಡುಗಡೆ ಮಾಡಿದ್ದಾರೆ. ಆ ರೀತಿ 40% ಪೇಮೆಂಟ್ ಮಾಡಿದ್ವಿ. ಇದು ಕೂಡ ಈ ಕೂಡಲೇ ಒಂದು 15 ಡೇಸ್ ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಈಗಾಗಲೇ MGNRG ಯೋಜನೆ ಸ್ಕೀಮು ಮುಕ್ತಾಯಗೊಳಿಸ್ಬಿಟ್ಟು BB ರಾಮಜಿ ಯೋಜನೆ ಈಗಾಗಲೇ ಬಂದಿದೆ. ಅದರಿಂದಾಗಿ ಇದು ಬರ್ತದೆ. ಬಂದ ತಕ್ಷಣ ಪ್ರಿಯಾರಿಟಿ ವೈಸು ನಾವು ಪೇಮೆಂಟ್ ಎಲ್ಲ ಮಾಡ್ಕೊಡ್ತೀವಿ. ಇವಾಗ ಆಗಿಲ್ಲ ಸರ್ ಅದು, ಇದು MIS ಅಲ್ಲಿ ಆಗಿದೆಪ್ಪ. ಅನುದಾನ ಬಂದ ತಕ್ಷಣ ನಿಮ್ಮ ಅಕೌಂಟ್ಗೆ ಪ್ರಿಂಟ್ ಅಮೌಂಟ್ ವೇಟಿಂಗ್ ಲಿಸ್ಟ್ ಫೀಡ್ ಆಗಿದೆ ಅಮೌಂಟ್. ಸರ್ ನಾವು ಕೇಳುವಾಗ ಇಷ್ಟು ಹೇಳಬೇಕು. 3 ವರ್ಷದಿಂದ ಆಗ್ತಾ ಇರೋದು ನಮ್ದು ಲಿಸ್ಟ್ ಕೊಡಿ ಸರ್. ನಮ್ದು ಯಾವಾಗ ಮಾಡಿದ್ದೀವಿ, ನೀವು ಸಪ್ಲೈ ಬಿಲ್ ಯಾವಾಗ ಬಿಲ್ ಮಾಡಿದ್ದೀರಾ ಆ ಲಿಸ್ಟ್ ಕೊಡಿ, ಆ ಲಿಸ್ಟ್ ಕೊಡಿ. ಯಾವಾಗ ಸರ್? ಮೊನ್ನೆಯಿಂದ ಬರ್ತಾ ಇದೀವಿ. ಇವ್ರು ಸರ್ವರ್ ಇಲ್ಲ, ಸರ್ವರ್ ಇಲ್ಲ, ಸರ್ವರ್ ಇಲ್ಲ. ಇದು ಸಭೆ ನಡಿಬೇಕೀಗ. ಈಗ ಅವ್ರ ಹತ್ರ ಏನು ಕಂಪ್ಲೇಂಟ್ ಇದೆ ಅರ್ಜಿ ತಗೊಳ್ಳಿ, ಅರ್ಜಿ ತಗೊಂಡು ಅದೇನ್ ಕೇಳ್ತಾನೋ ಈಗಲೇ ಸರ್ ಇವಾಗ ಪ್ರಿಂಟ್ ಕೊಡ್ಬೇಕು ಅವ್ರಿಗೆ. ಇವಾಗ ಬೋರ್ಡ್ ಬಿಫೋರ್ 4 ಗಂಟೆ ಮೇಲೆ ರಿಪೋರ್ಟ್ ಓಪನ್ ಆಯ್ತು. 4 ಗಂಟೆ ಮೇಲೆ ತಗೊಂಡು ನಾನು ಇರ್ತೀನಿ. ನಾನು ಅರ್ಜಿ ಕೊಡಪ್ಪ ನೀನೀಗ. ಈಗ 1 ಗಂಟೆ ಕೊಟ್ಕೊಂಡು ಅಸೋಸಿಯೇಟ್ ಆಗಿಲ್ಲ ಅಂತ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ 4 ಗಂಟೆಗೆ ಓಪನ್ ಆಗ್ತದೆ. ಓಪನ್ ಆಗಿ ತಗೋ ನಿಂಗೆ ಇಲ್ಲಿ ನ್ಯಾಯ ಸಿಕ್ಕಿಲ್ವಾ? ಪಂಚಾಯತಿ ನೀವು ಇದ್ದಾರೆ, ಅಲ್ಲೂ ಕಂಪ್ಲೇಂಟ್ ಕೊಡು, ಇವೆಲ್ಲ ಕೊಡು. ಏನೋ ಶೆಡ್ಡೇ ಇಲ್ಲ, ಇವ್ರು ಬೋಗಸ್ ಆಗಿ ಲೋಕಾಯುಕ್ತ ಹೋಗಿ ಬಂದು ಕೂಡ ನೀವು ಇವಾಗ ಬಿಲ್ ಮಾಡ್ತಾ ಇಲ್ಲ ಅಂದ್ರೆ ಹೆಂಗ್ ಸರ್ ಇದು? ಅವ್ರ ಕಂಪ್ಲೇಂಟ್ ಈ ಶೆಡ್ ಕಟ್ಟೆ ಇಲ್ಲ ಅಂತ ಪೇಮೆಂಟ್ ಕಂಪ್ಲೇಂಟ್ ಕೊಟ್ಟೋದು. ಶೆಡ್ ಇದ್ರೆ ನಾವೇನ್ ಮಾಡ್ತೀವಿ? ಶೆಡ್ ಇದೆ ಅಂತ ನಾವು ಪೇಮೆಂಟ್ ಮಾಡ್ಬಿಡ್ತೀವಿ. ಶೆಡ್ ಇಲ್ದಲ್ಲ ನಾವು ಪೇಮೆಂಟ್ ಮಾಡಲ್ಲ. ಶೆಡ್ ಕಟ್ಟಿದ್ರೆ ನಾವು ಪೇಮೆಂಟ್ ಮಾಡೇ ಮಾಡ್ತೀವಿ. ನಾವೇನೋ ಸೆಡ್ ಇಲ್ಲ, ಓಕೆ ಅವ್ರು ಹಾಕಿದ್ದಾರೆ. ಅವ್ರು ಮಾಡಿರೋ ಕೆಲಸಕ್ಕೆಲ್ಲ ನಾವು ಅಡ್ಡ ಹಾಕಿದ್ರೆ ತೋರಿಸ್ತೀವಿ. ಬಿಲ್ಲೆ ಏನೋ ರೋಡ್ ಇಲ್ಲ, ಎಲ್ಲ ಮಾಡಿದ್ದಾರೆ. ನಮ್ಮ ಮೇಲೆ ನಾವು ಸೆಡ್ ಇದ್ದುಕೊಂಡು ಯಾಕೆ ಲೋಕಾಯುಕ್ತ ಹಾಕಿದ್ರು ನಾವು ಹಾಕ್ತಿವಿ. ರಿಪೋರ್ಟ್ ಕೊಡಿ, ಅವ್ರದೆಲ್ಲ ನಾವು ಕೇಳಿದ್ವಿ. ರಿಪೋರ್ಟ್ ಕೊಡಿ, ನಾವು ಹಾಕ್ತಿವಿ. ನಾವಕ್ಕೆ ಮೀಟಿಂಗ್ ಅಲ್ಲಿ ಬಂದು ನಾವು ನೋಡಿದ್ವಿ, ಅವ್ರು ಕೇಳಿದ್ದಾರೆ ಸರ್ ಶೆಡ್ ಕಟ್ಟಿದ್ರೆ ಇವರು ಸರ್ ಬಿಡಿ ಸರ್. ಪಂಚೆ ಕೊಂಡೆ ಕೊಡೋ ಬಿಲ್ చేసుకొని ಕಾಲ್ ಶೆಡ್ ಕರೆಕ್ಟ್ ಶೆಡ್ ಕಟ್ಟು ಈ ಪಂಚಾಯಿತಿಗೆ PDOಗಳು ಬರ್ತಾರೆ ಹೋಗ್ತಾರೆ. ಆದ್ರೆ ಕಳೆದ 15 ವರ್ಷಗಳಿಂದ ಒಂದೇ ಕಡೆ ಅಡ್ಡ ಹಾಕಿ ಕುಳಿತಿರುವ ಈ ಡೇಟಾ ಎಂಟ್ರಿ ಆಪರೇಟರ್ ಇಡೀ ಪಂಚಾಯಿತಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾನೆ.
ಹೊಸದಾಗಿ ಬರುವ ಪಿಡಿಒಗಳ ಕಣ್ಣಿಗೆ ಮಣ್ಣೆರ್ಚಿ ತನಗೇ ಬೇಕಾದವರ ಹೆಸರಿನಲ್ಲಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಹಣ ಲೂಟಿ ಮಾಡುತ್ತಿರುವ ಗಂಭೀರ ಪ್ರಕರಣಗಳು ಈಗ ಬಯಲಿಗೆ ಬಂದಿವೆ. ಇಲ್ಲಿ ಸರ್ಕಾರದ ಯಾವುದೇ ಯೋಜನೆ ಬರಲಿ, ಅದು ರೈತರಿಗೆ ಸಂಬಂಧಿಸಿದ್ದಾಗಿರಲಿ ಅಥವಾ ಧನಕರುಗಳದ್ದಾಗಿರಲಿ, ಕೇವಲ 20 ರಿಂದ 25 ಜನರ ಒಂದು ಹರಪು ಸಿಂಡಿಕೇಟ್ ಗ್ಯಾಂಗ್ ಮಾತ್ರ ಎಲ್ಲಾ ಸೌಲಭ್ಯಗಳನ್ನು ರಿಪೀಟ್ ಪಡಿತಾ ಇದೆ. ಅರ್ಹ ಬಡವನಿಗೆ ಬಿಡಿಗಾಸು ಇಲ್ಲ, ಆದರೆ ಈ 25 ಜನರ ಜೇಬು ಮಾತ್ರ ತುಂಬುತ್ತಲೇ ಇದೆ. ಸಿನಿಮಾಗಳಲ್ಲಿ ಲಂಚದ ಸಿಂಡಿಕೇಟ್ ನೋಡಿದ್ವಿ, ಆದರೆ ತಿಮ್ಮರಾವುತನಹಳ್ಳಿ ಪಂಚಾಯಿತಿಯಲ್ಲಿ ఇంతಹದ್ದೊಂದು భ్రష్ట పಡೆ కట్టి నిరంతర దోచలాగుತ್ತಿದೆ. 2023లో టాట్ చేయండి. టాట్ చేసి అంత అయింది. 2023 ఇంకా ఇప్పటికి 3 బిల్లులు సప్లై బిల్ పడింది. 3 బిల్లులు సప్లై బిల్ పడి కూడా నా సప్లై బిల్ ఇప్పటికి కాలేదు. మా ఊర్లో ఒకటి ఏం చేయనాడంటే నాది లోకాయత్ పంపించినాడు. లోకాయత్కి నా సెడ్డే లేదు, బోగస్సుని. దీని వచ్చి ఈ పంచాయతీలో పీడిఓ అందరినీ అడిగితే రేపు చేస్తా, మన్నాడు చేస్తా, రేపురా సర్వర్లే అని చెప్తారు. ఇప్పుడు వచ్చి మీటింగ్ నడుస్తాడు. ఇప్పుడు అడిగినా కూడా ఈ 15 దినాల్లో అమౌంట్ పడుతుంది, మళ్ళీ చేస్తాను, అట్లా ఇట్లా అని చెప్తా ఉన్నారు. దీనికి ఏమన్నా మా గవర్నమెంట్ ఇంకా హెల్ప్ అయ్యే మాదిరి ఏమన్నా చూడండి. ಈ ಮೂಲಕ ನಿಮ್ಮ ಕ್ರಾಂತಿ ಟಿವಿ ಮುಳುಬಾಗಿಲು ಕ್ಷೇತ್ರದ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ. ಮಾನ್ಯ ಶಾಸಕರೇ, ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರಿಗೆ ಸಿಗಬೇಕಾದ ರೈತರ ಸೌಲಭ್ಯಗಳನ್ನು ಕೇವಲ 20 ರಿಂದ 25 ಜನರ ಗುಂಪು ಕಳೆದ 10 ರಿಂದ 15 ವರ್ಷಗಳಿಂದ ನಕಲಿ ಬಿಲ್ ಮಾಡಿಕೊಂಡು ತಿನ್ನುತ್ತಿದ್ದರೂ ನೀವು ಕಣ್ಣು ಮುಚ್ಚಿ ಕುಳಿತಿದ್ದೀರಾ? ಕ್ಷೇತ್ರದ ಜನರ ವೋಟು ಪಡೆದ ನೀವು ನಿಮ್ಮದೇ ಕಣ್ಣೆದುರು ನಡೆಯುತ್ತಿರುವ ಈ ಮಹಾ ಲೂಟಿಯ ಅವಧಿಯಲ್ಲಿ ಏನು ಮಾಡ್ತಾ ಇದ್ದೀರಿ? ಬಡ ರೈತರ ಹೊಟ್ಟೆ ಸೀಲುತ್ತಿರುವ ಈ ಭ್ರಷ್ಟ ಡಿಇಒ ಮತ್ತು ಅಧಿಕಾರಿಗಳ ವಿರುದ್ಧ ನೀವು ಯಾವ ರೀತಿಯ ಖಡಕ್ ಕ್ರಮ ಕೈಗೊಳ್ಳುತ್ತೀರಿ? ಇದಕ್ಕೆ ಶಾಸಕರು ಉತ್ತರ ನೀಡಲೇಬೇಕು. ಯಾಕೆ ಮಾಡ್ತಾರೆ, ಯಾಕೆ ಮಾಡ್ತಾ ಇದ್ದಾರೆ ಹೇಳೋಣ ಸರ್. ಎಷ್ಟು ಅಷ್ಟು ಓದ್ಕೊಂಡಿದ್ದೀವಿ, ನಮಗೆ ಎಲ್ಲಾನು ಬ್ಯಾಲೆನ್ಸ್ ಮಾಡಿ నా 24-25 పూర్తి అంత బిల్ పీడ్ అయిపోయింది, బట్ అమౌంట్ రిలీజ్ కావాల. ಬಂಧುಗಳೇ, ಇಂತಹ ಲಂಚಕೋರರು, ಭ್ರಷ್ಟರು, ಕಳ್ಳರು ಕಡ್ಡಾಯವಾಗಿ ಕಂಬಿಯ ಒಳಗಡೆ ಇರಬೇಕು. ಹೊರಗಡೆ ಓಡಾಡೋದಕ್ಕೆ ಇವರೆಲ್ಲರೂ ಲಾಯಕ್ಕೆ ಅಲ್ಲ. ಇವರು ಈ ರೀತಿಯಾಗಿ ಲಂಚ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಎಷ್ಟು ಜನರ ಕಣ್ಣೀರು ಹಾಕಿಸಿದ್ದಾರೋ, ಎಷ್ಟು ಬಡ ರೈತರ ರಕ್ತ ಹೀರುವಂತ ಕೆಲಸ ಮಾಡಿದ್ದಾರೋ ಆ ರಾಕ್ಷಸರು. ಇವರಿಗೆ ಉನ್ನತ ಮಟ್ಟದ ತನಿಖೆಯಾಗಿ ತಕ್ಕ ಶಿಕ್ಷೆ ಆಗಲೇಬೇಕು. ದಯಮಾಡಿ ದನದೊಡ್ಡಿಗಳಿಗೆ ಮತ್ತು ಆಗಿರೋ ಶೆಡ್ಡುಗಳು, ಕಟ್ಟಿರೋ ಶೆಡ್ಡುಗಳಿಗೆ ಅತಿ ಬೇಗ ಒಂದು ಬಿಲ್ಗಳನ್ನ ಹಾಕಿ, ಆಮೇಲೆ ಹೊಸದಾಗಿ ಕಟ್ಕೊಳ್ಳೋರಿಗೆ ಪ್ಲಾನಿಂಗಲ್ಲಿ ಸೇರಿಸಿ PDO ಅಧಿಕಾರಿಗಳು ದಯಮಾಡಿ ಎಲ್ರಿಗೂ ಬೇಗ ಬಿಲ್ಗಳು ಮಾಡಬೇಕು. ಅದೇ ರೀತಿ ಸ್ವಚ್ಛತಾ ಕಾರ್ಯದಲ್ಲಿ ಚರಂಡಿಗಳಲ್ಲಿ ಹೂಳೆತ್ತಿಲ್ಲ, ಚರಂಡಿಗಳೆಲ್ಲ ಕ್ಲೀನ್ ಮಾಡಿ. ಯಾಕಂದರೆ ಇವಾಗ ಸೊಳ್ಳೆಗಳು ಜಾಸ್ತಿ ಆಗ್ತಾ ಇದೆ, ಅದರಿಂದ ಊರುಗಳಲ್ಲಿ ಸ್ವಲ್ಪ ಕಾಯಿಲೆಗಳು ಬರ್ತಾ ಇದೆ ಜನಗಳಿಗೆ. ದಯಮಾಡಿ ಚರಂಡಿಗಳೆಲ್ಲ ಕ್ಲೀನ್ ಮಾಡಿ. ಆಮೇಲೆ ಹೊಸ ಒಂದು ಚರಂಡಿಗಳನ್ನು ಎಲ್ಲಾದರೂ ಇದ್ದರೆ ಎಲ್ಲ ಮಾಡಬೇಕಂತ ಈ ಮೂಲಕ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತೀನಿ. ಕ್ರಾಂತಿ ಟಿವಿ ಈ ವಿಚಾರವನ್ನು ಇಲ್ಲಿಗೆ ಬಿಡುವುದಿಲ್ಲ. ಈ ಇಡೀ ತಾಲೂಕಿನಾದ್ಯಂತ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾದ ಬಡವರಿಗಾಗಿ ಕ್ರಾಂತಿ ಟಿವಿ ವಿಶೇಷ ತನಿಖಾ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದೆ. ಪ್ರತಿಯೊಂದು ಪಂಚಾಯಿತಿಯ ಭ್ರಷ್ಟಾಚಾರವನ್ನು ಹೊರಗೆಳೆದು ಅರ್ಹ ರೈತರಿಗೆ ನ್ಯಾಯ ಕೊಡಿಸುವವರೆಗೂ ಕ್ರಾಂತಿ ಟಿವಿ ವಿಶ್ರಮಿಸುವುದಿಲ್ಲ. ಈ ಭ್ರಷ್ಟಾಟದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಭ್ರಷ್ಟರ ಮುಖವಾಡ ಕಳಚುವ ಕೆಲಸವನ್ನು ನಮ್ಮ ಕ್ರಾಂತಿ ಟಿವಿ ನಿರಂತರವಾಗಿ ಮಾಡ್ತಾನೆ ಇರುತ್ತೆ. ನೋಡ್ತಾ ಇಡಿ ಕ್ರಾಂತಿ ಟಿವಿ ಕನ್ನಡ. ಧನ್ಯವಾದಗಳು. ವಿಶೇಷ ವರದಿ ಮುರಳಿ ಜೆ, ಕ್ರಾಂತಿ ಟಿವಿ ಕನ್ನಡ.